ಕ್ಷೇತ್ರವಾರು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಮತದಾನ ಎಷ್ಟಾಗಿತ್ತು, ಕಳೆದ ಚುನಾವಣೆಯಲ್ಲಿ ಮತ್ತು 2014ರ ಚುನಾವಣೆಯಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನ ಆಗಿತ್ತು ಅನ್ನೋದನ್ನು ಒಂದು ಇಂಟ್ರೆಸ್ಟಿಂಗ್ ಅಂಕಿ ಸಂಖ್ಯೆಯನ್ನು ನಿಮ್ಮೆದುರಿಗೆ ತಗೊಂಡು ಬಂದಿದೆ. ಬೆಂಗಳೂರು ಗ್ರಾಮೀಣ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಫೈಟ್ಗೆ ಸಾಕ್ಷಿಯಾಗ್ತಾ ಇರುವ ಬೆಂಗಳೂರು ಗ್ರಾಮೀಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ, ಇದು ರಾಜ್ಯದಾದ್ಯಂತ ಇದು ಸಂಜೆ 5 ಗಂಟೆ ತನಕ 63.9% ವೋಟಿಂಗ್ ಆಗಿದೆ. 2019ರಲ್ಲಿ 70.4% ಆಗಿತ್ತು. 2014ರಲ್ಲಿ 68.6% ಮತದಾನ ಆಗಿದೆ. 14 ಕ್ಷೇತ್ರಗಳನ್ನು ಬ್ಲಿಂಕ್ ಆಗ್ತಾ ಇದೆ ರೆಡ್ ಕಲರ್ನಲ್ಲಿ. 14 ಕ್ಷೇತ್ರಗಳು, ಕರ್ನಾಟಕದ ದಕ್ಷಿಣ ಭಾಗದ 14 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಸಂಜೆ 5ರ ತನಕ 63.9% ಮತದಾನ. 2019ರಲ್ಲಿ ಇದೇ 14 ಕ್ಷೇತ್ರಗಳಿಗೆ, ಇದೇ ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ನಡೆದಿತ್ತು. ಕಳೆದ ಸಲ ಕೂಡ ಕಳೆದ ಸಲದ ಮತದಾನದ ಪ್ಯಾಟರ್ನ್ ಅನ್ನೇ ಚುನಾವಣಾ ಆಯೋಗ ಮತ್ತೆ ರಿಪೀಟ್ ಮಾಡಿದೆ. 70.4% ಮತದಾನ ಆಗಿತ್ತು 2019ರ ಲೋಕಸಭಾ ಚುನಾವಣೆ. ಅದರ ಹಿಂದಿನ ಲೋಕಸಭಾ ಚುನಾವಣೆ 2014 ಇನ್ನೂ ಕಡಿಮೆಯಾಗಿತ್ತು, 68.6%. 6 ಗಂಟೆಗೆ ಮತಗಟ್ಟೆಯಲ್ಲಿ ಹಾಜರಿದ್ದವರೆಲ್ಲರೂ ಮತದಾನ ಮಾಡಿ ಮತದಾನ ಕ್ಲೋಸ್ ಆದಾಗ ಈ 63.9% ಅನ್ನುವಂಥದ್ದು ಅಂತಿಮವಾಗಿ ಎಷ್ಟಕ್ಕೆ ಬಂದು ನಿಲ್ಲತ್ತೆ, ಅದು ಕಳೆದ ಸಲದ 70.4% ಅನ್ನ ದಾಟತ್ತಾ? ಅದು ಈಗ ಇರುವ ಕುತೂಹಲ. ಕ್ಷೇತ್ರವಾರು ನೋಡೋದಕ್ಕೆ ಹೋದ್ರೆ ಅತ್ಯಂತ ಜಿದ್ದಿನ ಕ್ಷೇತ್ರ ಬೆಂಗಳೂರು ಗ್ರಾಮೀಣ. ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಸಂಜೆ 5 ಗಂಟೆಯ ತನಕ ಇಲ್ಲಿ 61.7% ಮತದಾನ ನಡೆದಿತ್ತು. 61.7%. ಈ ಹಿಂದೆ ಮತದಾನ ನಡೆದಂತಹ ರೀತಿಯನ್ನು ನೋಡಿದ್ರೆ ಡೆಫಿನೆಟ್ಲಿ ಹೇಳಬಹುದು ಈ ಸಲ ಕಳೆದ ಸಲಕ್ಕಿಂತ ಜಾಸ್ತಿ ವೋಟಿಂಗ್ ಆಗುತ್ತೆ, ಶೇಕಡಾವಾರು ಹೆಚ್ಚು ಮತದಾನ ಈ ಸಲ ನಡೆಯುತ್ತೆ ಅಂತ ಡೆಫಿನೆಟ್ ಆಗಿ ಹೇಳಬಹುದು. 2019ರಲ್ಲಿ 64.9% ಮತದಾನ ಆಗಿತ್ತು. 2014ರಲ್ಲಿ 66.4% ಮತದಾನ ನಡೆದಿತ್ತು. 66.4% 2014ರಲ್ಲಿ. 2014ರಲ್ಲಿ ಎಲ್ಲ ಕಡೆ ಒಂದು ಸ್ವಲ್ಪ ಮತದಾನದ ಪ್ರಮಾಣ ಜಾಸ್ತಿ ಆಯಿತು. ಮೋದಿ ಪ್ರಧಾನಿ ಅಭ್ಯರ್ಥಿ ಆದ ನಂತರ ಅನೇಕ ಹಿಂದಿನ ಚುನಾವಣೆಗಳಲ್ಲಿ ಮತದಾನ ಮಾಡದೇ ಇದ್ದಂಥವರು ಮತದಾನ ಮಾಡಿದಂಥ ಟ್ರೆಂಡನ್ನು ನೋಡಿದ್ವಿ ನಾವು. 66.4% ಆಗಿತ್ತು ಬೆಂಗಳೂರು ಗ್ರಾಮೀಣ. 2019ರಲ್ಲಿ ಅದು 64.9%ಗೆ ಇಳೀತು. ಈ ಸಲ ಸಂಜೆ 5ರ ವೇಳೆಗೆ 61.7% ವೋಟಿಂಗ್ ಆಗಿದೆ. ಅಲ್ಲಿಗೆ ಕಳೆದ ಸಲದ ರೆಕಾರ್ಡ್ ಅನ್ನು ಬೆಂಗಳೂರು ಗ್ರಾಮೀಣದ ಮತದಾರರು ಈ ಸಲ ಬ್ರೇಕ್ ಮಾಡ್ತಾರೆ. ಬೆಂಗಳೂರು ನಾರ್ತ್, ಬೆಂಗಳೂರು ಉತ್ತರ, ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಅವರ ಸ್ಪರ್ಧೆಯನ್ನು ನೋಡ್ತಾ ಇರುವ ಬೆಂಗಳೂರು ಉತ್ತರ 50% ಆಗಿತ್ತು ವೋಟಿಂಗು ಸಂಜೆ 5 ಗಂಟೆಯ ತನಕ. ಆ ಕ್ಷೇತ್ರದಲ್ಲಿ ಎನ್ರೋಲ್ ಮಾಡಿಕೊಂಡ ಮತದಾರರ ಪೈಕಿ ಅರ್ಧ ಮತದಾರರು ಮತದಾನ ಮಾಡಿದ್ದರು ಸಂಜೆ 5 ಗಂಟೆ ತನಕ. ಕಳೆದ ಚುನಾವಣೆಯಲ್ಲಿ ಇದು 54.7% ಇತ್ತು. 2014ರ ಚುನಾವಣೆಯಲ್ಲಿ 56.3% ಇತ್ತು. 56.3%. ಬೆಂಗಳೂರು ಕೇಂದ್ರ, ಪಿ.ಸಿ. ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್. 48.6% ಮತದಾನ ನಡೆದಿತ್ತು ಸಂಜೆ 5 ಗಂಟೆ ತನಕ. 50ಕ್ಕೂ ರೀಚ್ ಆಗಿರಲಿಲ್ಲ. 48.6%. 2019ರಲ್ಲಿ 54.3% ಮತದಾನ ಆಗಿತ್ತು. 2014ರಲ್ಲಿ 55.6% ಮತದಾನ ಆಗಿತ್ತು. 55.6% ಮತದಾನ ಆಗಿತ್ತು. ಇನ್ನು ಬೆಂಗಳೂರು ದಕ್ಷಿಣ, ಇಲ್ಲೂ ಕೂಡ 50% ಮತದಾನ ದಾಟಿರಲಿಲ್ಲ. 50% ದಾಟಿರಲಿಲ್ಲ ಸಂಜೆ 5ರ ತನಕ. 2019ರಲ್ಲಿ ಇಲ್ಲಿ 53.7%,
2014ರಲ್ಲಿ 55.7%. 55.7% 2014ರಲ್ಲಿ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣದ ಲೋಕಸಭಾ ಕ್ಷೇತ್ರಗಳಾದವು. ಇನ್ನುಳಿದ 10 ಲೋಕಸಭಾ ಕ್ಷೇತ್ರಗಳು ಕ್ವಿಕ್ ಆಗಿ ತೋರಿಸ್ತಾ ಹೋಗ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ 70.9% ಮತದಾನ ಆಗಿದೆ. 70.9% ಸಂಜೆ 5 ಗಂಟೆಯ ತನಕ. ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಫೈಟ್ಗೆ ಸಾಕ್ಷಿ ಆಗ್ತಾ ಇರುವ ಚಿಕ್ಕಬಳ್ಳಾಪುರ 2019ರಲ್ಲಿ 76.7% ಆಗಿತ್ತು. 2014ರಲ್ಲಿ 76.1% ಮತದಾನ ಆಗಿತ್ತು. ಈ ಸಲ ಸಂಜೆ 5ರ ತನಕ 70.9% ಮತದಾನ ಆಗಿದೆ. ಇನ್ನು ಕೋಲಾರದಲ್ಲಿ 71.2% ಮತ ಪ್ರಮಾಣ ದಾಖಲಾಗಿದೆ. ಸಂಜೆ 5 ಗಂಟೆಯ ತನಕ 2019ರಲ್ಲಿ ಇದು 77.2% ಆಗಿತ್ತು. 2014ರಲ್ಲಿ 75.5% ಆಗಿತ್ತು. KV ಗೌತಮ್ ವರ್ಸಸ್ ಮಲ್ಲೇಶ್ ಬಾಬು ಫೈಟ್ ಅನ್ನು ನೋಡ್ತಾ ಇದೆ ಈ ಕ್ಷೇತ್ರ. ಸಂಜೆ 5 ಗಂಟೆಯ ತನಕ 71.2% ಮತದಾನ ಆಗಿದೆ. ಉಡುಪಿ ಚಿಕ್ಕಮಗಳೂರು 72.6% ಮತದಾನ ಆಗಿತ್ತು. ಸಂಜೆ 5 ಗಂಟೆಯ ತನಕ. ಕಳೆದ ಸಲ 76% ವೋಟಿಂಗ್ ಆಗಿತ್ತು. ಅದರ ಹಿಂದಿನ ಸಲ 74.5% ವೋಟಿಂಗ್ ಆಗಿತ್ತು. 74.5% ಆಗಿತ್ತು ಉಡುಪಿ ಚಿಕ್ಕಮಗಳೂರಿನಲ್ಲಿ. ಹಾಸನ 72.1% ಮತದಾನ ಸಂಜೆ 5 ಗಂಟೆಯ ತನಕ. 2019ರಲ್ಲಿ 77.3%, 2014ರಲ್ಲಿ 73.4%. ಸಂಜೆ 5 ಗಂಟೆಯ ತನಕ ಹಾಸನದಲ್ಲಿ 72.1% ವೋಟಿಂಗ್ ಆಗಿದೆ. ದಕ್ಷಿಣ ಕನ್ನಡ ಸಂಜೆ 5 ಗಂಟೆಯ ತನಕ 71.8% ಮತದಾನ ಆಗಿತ್ತು. ಕಳೆದ ಸಲ ಇಲ್ಲಿ 77.9%, 2014ರಲ್ಲಿ 77.1%. ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವರ್ಸಸ್ ಪದ್ಮರಾಜ್ ಫೈಟ್ ನೋಡ್ತಾ ಇದೆ. ಚಿತ್ರದುರ್ಗ 67% ವೋಟಿಂಗ್ ಆಗಿದೆ ಸಂಜೆ 5 ಗಂಟೆಯ ತನಕ. 2019ರಲ್ಲಿ ಇಲ್ಲಿ 70.8% ಮತದಾನ ಆಗಿತ್ತು. 2014ರಲ್ಲಿ 66% ವೋಟಿಂಗ್ ಆಗಿತ್ತು. 66% ಆಗಿತ್ತು. ತುಮಕೂರು 72.1% ಸಂಜೆ 5 ಗಂಟೆಯ ತನಕ. 2019ರಲ್ಲಿ ಇಲ್ಲಿ 77.4% ಮತದಾನ ಆಗಿತ್ತು. 2014ರಲ್ಲಿ 72.5% ಮತದಾನ ಆಗಿತ್ತು. ಮಂಡ್ಯ 74.8% ವೋಟಿಂಗ್ ಆಗಿದೆ. ಹೈಯೆಸ್ಟ್ ವೋಟಿಂಗ್ ಅನ್ನ ಇದುವರೆಗಿನ ಈ ಲಿಸ್ಟ್ನಲ್ಲಿ ಹೈಯೆಸ್ಟ್ ವೋಟಿಂಗ್ ಅನ್ನು ಮಂಡ್ಯದಲ್ಲಿ ನೋಡ್ತಾ ಇದ್ದೀವಿ. 74.8%. 80.6% ಕಳೆದ ಸಲ ಮಂಡ್ಯದಲ್ಲಿ ಮತದಾನದ ಪ್ರಮಾಣ ದಾಖಲಾಗಿತ್ತು. ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅತ್ಯಂತ ಕುತೂಹಲದ ಕ್ಷೇತ್ರ ಆಗಿತ್ತು ಮಂಡ್ಯ. ಕಳೆದ ಸಲ 80.6% ಮತದಾನ ಆಗಿತ್ತು. 2014ರಲ್ಲಿ 71.4% ಆಗಿತ್ತು ಮತದಾನ. ಮೈಸೂರಿನಲ್ಲಿ ಸಂಜೆ 5 ಗಂಟೆಯ ತನಕ 65.8% ಮತದಾನ ಆಗಿದೆ. ಕಳೆದ ಸಲ 69.5% ಆಗಿತ್ತು. 2014ರಲ್ಲಿ 67.3% ಮತದಾನ ಆಗಿತ್ತು. 65.8 ಸಂಜೆ 5 ಗಂಟೆಯ ತನಕ. ಚಾಮರಾಜನಗರ 69.6% ಮತದಾನ ಆಗಿದೆ. 2019ರಲ್ಲಿ 75.3% ಆಗಿತ್ತು. 2014ರಲ್ಲಿ 72.8% ಆಗಿತ್ತು. ಓವರ್ ಆಲ್ ನೋಡೋದಕ್ಕೆ ಹೋದರೆ 68.68 2014ರ ಈ 14 ಕ್ಷೇತ್ರಗಳ ಮತದಾನ 68.68. 2019ರಲ್ಲಿ 70.48. 2024ರಲ್ಲಿ ಸಂಜೆ 5 ಗಂಟೆಯ ತನಕ 63.9%. 63.9%. ಅಂತಿಮವಾಗಿ 2019ರ ರೆಕಾರ್ಡನ್ನು 2024ರಲ್ಲಿ ಮತದಾರ ಬ್ರೇಕ್ ಮಾಡಿ ತನ್ನ ಜವಾಬ್ದಾರಿಯನ್ನು ತೋರಿಸ್ತಾನ ಅನ್ನೋದು ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.